ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಎರಡನೇ ಬಾರಿ ಅಧಿಕಾರದ ಗದ್ದುಗೆ ಏರಿದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಜೂನ್ 14ರಂದು ಅವರ ತವರು ಕ್ಷೇತ್ರವಾದ ಕೊರಟಗೆರೆಯಲ್ಲಿ ಐತಿಹಾಸಿಕ ಹಾಗೂ ಅದ್ದೂರಿಯಾಗಿ ಸ್ವಾಗತ ನೀಡಲು ಸಕಲ ಸಿದ್ಧತೆಗಳು ಭರದಿಂದ ಸಾಗಿವೆ ಎಂದು ಕಾಂಗ್ರೆಸ್ ಮುಖಂಡ ಮಹಾಲಿಂಗಪ್ಪ ತಿಳಿಸಿದ್ದಾರೆ. ಕೊರಟಗೆರೆ ಪಟ್ಟಣದ ರಾಜೀವ್ ಭವನದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉಪಮುಖ್ಯಮಂತ್ರಿಗಳ ಸ್ವಾಗತ ಕಾರ್ಯಕ್ರಮವನ್ನ ಅಭೂತಪೂರ್ವವಾಗಿ ನಡೆಸಲು ತಯಾರಿ ನಡೆಸಿರುವುದಾಗಿ ತಿಳಿಸಿದರು. ಇನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಶ್ವಥ್ ನಾರಾಯಣ್ ಮಾತನಾಡಿ, ಕಪ್ಪು ಚುಕ್ಕೆ ಇಲ್ಲದ ಸರಳ ಸಜ್ಜನಿಕೆಯ ರಾಜಕಾರಣಿಯಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊರಟಗೆರೆ ಕ್ಷೇತ್ರದ ಹೆಮ್ಮೆ. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಋಷಿ ಮುನಿಗಳ ತಪೋಭೂಮಿಯಾದ ಈ ಕ್ಷೇತ್ರದಿಂದಲೇ ಭವಿಷ್ಯದಲ್ಲಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ದೊರೆಯಲಿದೆ ಎಂಬ ವಿಶ್ವಾಸವಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಬ್ಲಾಕ್ ಕಾಂಗ್ರೆಸ್ ಸಮಿತಿ, ಮಹಿಳಾ ಕಾಂಗ್ರೆಸ್, ಯುವ ಕಾಂಗ್ರೆಸ್, ಎನ್ಎಸ್ಯುಐ, ಕಿಸಾನ್ ಘಟಕ, ಕಾರ್ಮಿಕ ಘಟಕ, ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತ ಘಟಕಗಳ ಪದಾಧಿಕಾರಿಗಳು, ಕಾರ್ಯಕರ್ತರು, ಸಾರ್ವಜನಿಕರು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಎಲ್ಲರೂ ಕೂಡ ಅವತ್ತು ಒಗ್ಗಟ್ಟಿನ ಊಟವನ್ನ ಮಾಡಿಸಿ ಎಲ್ಲರೂ ಕೂಡ ಅವತ್ತು ಎಲ್ಲರೂ ಕೂಡ ಊಟ ಮಾಡಬೇಕು. ನಮ್ಮ ಪತ್ರಿಕಾ ಮಾಧ್ಯಮದ ವಿಶೇಷವಾಗಿ ಅವತ್ತು ಎಲ್ಲರೂ ನಾವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಮತ್ತೆ ನಿಮ್ಮಗಳ ಸಹಕಾರ ಹೆಚ್ಚಬೇಕು. ನೀವಿದ್ರೆ ಮಾತ್ರ ನಮಗೆ ಪ್ರಚಾರ ಸಿಗೋದು. ನಾವೇನೇನು ಖರ್ಚು ಮಾಡಿ ಏನೇನು ಮಾಡಿ ನೀವು ಪ್ರಚಾರ ಕೊಟ್ಟಾಗ ಮಾತ್ರ ಬಹಳ ನಮ್ಮ ಇನ್ನೂ 10,000 ಜನ ಬರೋದು 20,000 ಜನ ಬರೋದು ನೀವೇ ಕಲಿಸಬೇಕಾಗ್ತದೆ. ಅದಕ್ಕೆ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅಷ್ಟೇ ಪತ್ರಿಕಾ ನಮ್ಮ ತಾಲೂಕಿಗೆ ನೀವು ಏನು ಬೆಂಗಳೂರು ನಿಮ್ಮನ್ನು ಕೈ ಬಿಡಲ್ಲ. ನಾನು ಅವರ ಪರವಾಗಿ ವೈಯಕ್ತಿಕವಾಗಿ ಈ ಸಲ ಉಪಮುಖ್ಯಮಂತ್ರಿ ಆದ 2 ಬಾರಿಗೆ ಇನ್ನೂ ಹೆಚ್ಚಿನ ಪ್ರಚಾರ ಕೊಟ್ಟು ನಿಮ್ಗೇನೇ ಸಹಕಾರ ಇದ್ರೆ ನಮ್ಮ ಅಧ್ಯಕ್ಷರನ್ನು ಕೇಳಿ ಹೆಚ್ಚಿನ ಪ್ರಚಾರ ಕೊಟ್ಟು ಚೆನ್ನಾಗಿ ಕಲಿಸಬೇಕು ಅಂತ ನಮ್ಮ ಈ ಕಾಂಗ್ರೆಸ್ ಅಭಿನಂದನೆ ಸಮಾರಂಭಕ್ಕೆ ನೀವು ಕೈ ಜೋಡಿಸಬೇಕು ಅಂತ ವರ್ಷೋತ್ತರ ಬಂದಿದ್ದಾರೆ. ನೀವೆಲ್ಲ ಋಷಿ ಮುನಿಗಳ ನಾಡಿದು ಇಲ್ಲಿ ಬಂದು ನಿಂತ್ಕೊಳ್ಳೋದೇ ಒಂದು ಪುಣ್ಯ ಅವ್ರಿಗೂ ಕೂಡ. ಆದ್ರೆ ಆ ನಿಂತ್ಕೊಳ್ಳೋದನ್ನ ನಾವು ಒಳ್ಳೆಯ ಆಯ್ಕೆ ಮಾಡ್ತೀವಲ್ಲ, ನಾವು ಕೂಡ ಪುಣ್ಯವಂತರೆ. ಒಳ್ಳೆ ಜನರಿಗೆ ಆಯ್ಕೆ ಮಾಡಿದ್ದೀವಿ. ಡಾಕ್ಟರ್ ಜಿ ಪರಮೇಶ್ವರ್ ಅಂತ ಸೌಮ್ಯ ಸ್ವಭಾವದ ನಾವು ಬಳಕೆ ಜನತೆ 3 ಬಾರಿ ಆಯ್ಕೆ ಮಾಡಿದ್ವಿ. 3 ಬಾರಿ ಕೂಡ ಅವ್ರು ಮಂತ್ರಿ ಆಗಿದ್ದಾರೆ. ಸೋದರರು ಕೂಡ ಮಂತ್ರಿ ಆಗಿದ್ದಾರೆ. ಸರ್ಕಾರ ಇದ್ದಾಗೆಲ್ಲ ಮಂತ್ರಿ ಆಗಿದ್ದಾರೆ. ಅವ್ರು ಮಾಡಿದಂತ ಅಭಿವೃದ್ಧಿ ಕಾರ್ಯಗಳು ಅವರು ಇದ್ದಂತ ಸಾಕ್ಷಿಗಳು ಹೇಳುವುದು ಸುಮಾರು ಇದ್ದಾರೆ. ಇಂದಿರಾವಾಸ್ ಸ್ಕೂಲ್ ಇರ್ಬೋದು, ಅಂಬೇಡ್ಕರ್ ಸ್ಕೂಲ್ ಇರ್ಬೋದು, ಚೆಕ್ ಡ್ಯಾಮ್ ಇರ್ಬೋದು, ರಸ್ತೆಗಳಿರ್ಬೋದು, ಸಿಸಿ ರಸ್ತೆಗಳಿರ್ಬೋದು. ಇವತ್ತು ಬೆಂಗಳೂರು ಸಿಟಿನಲ್ಲೂ ಕೂಡ ಆ ರಸ್ತೆಗಳನ್ನು ಕೊಡೋದು ಸಾಧ್ಯ ಇಲ್ಲ. ಅಂತ ರಸ್ತೆಗಳು ಕೊರಟಗೆರೆ ಕ್ಷೇತ್ರದಲ್ಲಿದ್ದಾವೆ. ಅದಕ್ಕೆ ಕಾರಣ ಯಾರಪ್ಪ ಅಂದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಹಾಗಾಗಿ ಅವರ ಕೈನ ಬಲಪಡಿಸೋಣ. ಎರಡನೇ ಬಾರಿ ಉಪಮುಖ್ಯಮಂತ್ರಿಯಾಗಿ ಕೊರಟಗೆರೆ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ನಾವು ನೋಂದಿತ ಮಾಡೋರಿಗೆ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿದ್ದೇವೆ. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಸಮಸ್ತ ಮತದಾರರಿಂದ ನಾವು ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಹಾಗೆಯೇ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು, ಎಲ್ಲ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ನಗರ ಪಂಚಾಯತಿ, SSL, APMC, TFSNS ಹಾಗೆಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಹಾಗೂ ಕಿಸಾನ್ ಸೆಲ್, NHP, ಅಲ್ಪಸಂಖ್ಯಾತರ ಘಟಕ ಹಾಗೂ ಎಲ್ಲ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು, ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಈ ಅಭಿನಂದನಾ ಸಮಾರಂಭಕ್ಕೆ ಸಹಕಾರ ಕೊಟ್ಟು ಎಲ್ಲ ಬರಬೇಕು ಅಂತ ಮನವಿ ಮಾಡ್ತಾ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವಿನಂತಿ ಮಾಡಿಕೊಂಡು ಸಭೆಯನ್ನು ತಗೊಂಡಿದ್ದೇವೆ. ತಾವು ಸುದ್ದಿ ಮಾಧ್ಯಮದವರು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಹೆಚ್ಚಿನ ಜನಸಂಖ್ಯೆ ಉಪಮುಖ್ಯಮಂತ್ರಿ ಆಗಿರೋದು ಎಲ್ಲ ಸುದೈವ. ಇವರು 2013ರಲ್ಲಿ ಪರಾಭವಗೊಂಡಾಗ ನಾನು ಅಧ್ಯಕ್ಷನಾಗಿದ್ದೆ. ನಾವು ಯಾವ್ದಾದ್ರು ಒಂದು ಬೇಡಿಕೆ ತಗೊಂಡು ವಿಧಾನಸೌಧಕ್ಕೆ ಹೋದ್ರೆ ಅಧಿಕಾರಿಗಳು ನಮ್ಮನ್ನ ಎಂತ ಜನ ನೀವು ಸಾಹೇಬರನ್ನ ಗೆಲ್ಲಿಸಿದ್ರೆ ನಾವೇ ನಿಮ್ಮೂರಿಗೆ ಬರ್ತಿದ್ವಿ, ಏನ್ ಬೇಗ ಮಾಡ್ಕೊಡ್ತಿದ್ವಿ ಅಂತ ಮಾಡಿ ಅವ್ರು ಬರೋದು. ಅವ್ರಿಗೆ ನಮ್ಮ ಸಾಹೇಬರ ಮೇಲೆ ಇದ್ದಂತ ಒಂದು ಪ್ರೀತಿ, ಅಷ್ಟೇ ಪ್ರೀತಿ ನಮ್ಮ ಕ್ಷೇತ್ರದ ಜನನು ಮುಂದಿನ ಸರಿ ತೋರಿಸಿ ಸುಮಾರು ಅಲ್ಲಿಂದ 3 ಸರಿ ಗೆಲುವನ್ನು ಕೊಟ್ಟಿದ್ದಾರೆ. ಇಡೀ 224 ಕ್ಷೇತ್ರದಲ್ಲಿ
ಉಪಮುಖ್ಯಮಂತ್ರಿ ಸ್ಥಾನ ನಮ್ಮ ಕೊಡಗಿಗೆ ಸಿಕ್ಕಿರೋದು ಬಹಳ ಸಂತೋಷದ ವಿಷಯ. ನಾವು ಧನ್ಯವಾದಗಳು. ಕೊಡಗಿರೆ ಕ್ಷೇತ್ರ ಅಂದ್ರೆ ಇಡೀ ಕರ್ನಾಟಕ ಭೂಪಟದಲ್ಲಿ ಒಂದು ಗುರುತಿಸಿದ್ದೆ. ಇವತ್ತು ಇಂಥ ವ್ಯಕ್ತಿನ ನಾವು ಕೆಲಸಕೊಂಡಿರೋದು ನಮ್ಮ ಪುಣ್ಯ. ಇವತ್ತು ಇವರ ಕಾಲದಲ್ಲಿ ಯಾವುದೇ ಒಂದು ಐದಾಗ್ರೆ ಘಟನೆ ಆಗಲಿ, ಒಂದು ಗುಂಪು ಘರ್ಷಣೆಗಳಾಗಲಿ ಏನು ನಡೆದಿಲ್ಲ. ಇಂಥ ಶಾಸಕರು ಮುಂದೆ ಬೇಕು. ನಮ್ಮ ಅಲ್ಪಸಂಖ್ಯಾತರಲ್ಲಿ ಭಾರಿ ಒಂದು ಪ್ರೀತಿ ವಿಶ್ವಾಸವನ್ನು ನಾವು ಕಾಣ್ತಾರೆ. ನಾವು ಮುಂದಿನ ದಿನಗಳಲ್ಲಿ ನಾವು ಇವರಿಗೆ ಒಮ್ಮತವಾಗಿ ಬೆಂಬಲವನ್ನು ಸೂಚಿಸ್ತೇವೆ. ನಮಗೆ ಇವರು ಬಂದಾಗಲಿಲ್ಲ. ನಮಗೆಲ್ಲರಿಗೂ ಗೊತ್ತಾಗಲಿ, ಕರ್ನಾಟಕ ರಾಜ್ಯದ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳಲ್ಲಿ ಕೊಡುಗೆ ತಾಲೂಕಿಗೆ ಒಂದು ಅದೃಷ್ಟ ಬಂದಿದೆ. ಸಾಹೇಬ ರಾಜ್ಯದ ಉಪಮುಖ್ಯಮಂತ್ರಿಯನ್ನಾಗಿ 2ನೇ ಬಾರಿಗೆ ಮಾಡಿ ಮತ್ತೆ ಶಾಸಕಾಂಗ ಪಕ್ಷದವರು ಆಯ್ಕೆ ಮಾಡೋದು ನಮ್ಮ ಕೊಡಗೇರಿ ಕ್ಷೇತ್ರಕ್ಕೆ ಅಲ್ಲದೆ ನಮ್ಮ ಜಿಲ್ಲೆಗೆ ಹೆಚ್ಚಿನ ಸಂತೋಷ ಉಂಟು ಮಾಡತಕ್ಕಂಥ ಒಂದು ವಿಚಾರ ಆಗಿದೆ. ಯಾಕೆಂದರೆ ತುಮಕೂರು ಜಿಲ್ಲೆಯಲ್ಲಿ ಉಪಮುಖ್ಯಮಂತ್ರಿ ಆಗಿರೋ ನಮ್ಮ ಸಾಹೇಬ್ ಅವರಿಗೆ ಈ ರಾಜ್ಯದಲ್ಲಿ 2ನೇ ಬಾರಿ ಕಾಂಗ್ರೆಸ್ ಪಕ್ಷದಲ್ಲಿ ಉಪಮುಖ್ಯಮಂತ್ರಿಯಾಗಿ ಕೊಡಗೇರಿ ಕ್ಷೇತ್ರದಿಂದಲೇ ಗೆದ್ದು ಆಯ್ಕೆಯಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆಯ್ಕೆಯಾಗಿರೋದು ನಮಗೆಲ್ಲರಿಗೂ ಹೆಚ್ಚಿನ ಸಂತೋಷ ಆಗಿದೆ. ಆ ಒಂದು ಸಂತೋಷ ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಅವರಿಗೆ ಪ್ರಪ್ರಥಮವಾಗಿ ಗೃಹ ಪ್ರವೇಶ ಒಂದು ಅಭಿನಂದನಾ ಸಮಾರಂಭವನ್ನು ಕ್ಷೇತ್ರಕ್ಕೆ ಬರ್ಬೇಕಾದ್ರೆ ಅದ್ದೂರಿಯಾಗಿ ಒಂದು ಅಭಿನಂದನಾ ಸಮಾರಂಭ ಮಾಡಿ ಸ್ವಾಗತ ಮಾಡಬೇಕು ಅಂತೇಳಿ ಕೊಡಗೇರಿ ಕ್ಷೇತ್ರದ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರ ಅಭಿಲಾಷೆ ಆಗಿದ್ದು, ಅದರಂತೆ 16ನೇ ತಾರೀಕು ಭಾನುವಾರ ಉಪಮುಖ್ಯಮಂತ್ರಿ ಆದ ಪ್ರಥಮ ಬಾರಿಗೆ ಕೊಡಗೇರಿ ಕ್ಷೇತ್ರಕ್ಕೆ ಆಗಮಿಸಿದರೆ ಅವರಿಗೆ ಕೊಡಗೆರೆ KSRT ಬಸ್ ಸ್ಟ್ಯಾಂಡ್ನಿಂದ ಮೆರವಣಿಗೆ ಮುಖಾಂತರ ಕಾಲೇಜು ಮೈದಾನದೊಳಗೆ ಕರ್ಕೊಂಡೋಗಿ ಕಾಲೇಜು ಮೈದಾನದಲ್ಲಿ ಒಂದು ಅದ್ದೂರಿಯಾದ ಕೊಡಗೆರೆ ತಾಲೂಕಿನ ಎಲ್ಲ ಜನತೆಯ ಪರವಾಗಿ, ಕಾರ್ಯಕರ್ತರ ಪರವಾಗಿ ಕಾಂಗ್ರೆಸ್ ಮತ್ತು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳ ಅಪೇಕ್ಷೆಯ ಮೇರೆಗೆ ನಾವು ಅವರ ಅಭಿನಂದನಾ ಸಭೆಯನ್ನು ನಮ್ಮ ಮನೆಯ ಅಂತೇಳಿ ಕರೆದಿದ್ದೇವೆ. ಅದು 14ನೇ ತಾರೀಕು ಭಾನುವಾರ 10 ಗಂಟೆಗೆ ಇದು ನಮ್ಮ ಬೆಟ್ಟದಿಂದ ಪ್ರಾರಂಭವಾಗುತ್ತೆ. ಒಂದು ಹೂವಿನ ಅಲಂಕಾರದ ಮಂಟಪದೊಂದಿಗೆ ಪ್ರಾರಂಭವಾಗಿ ಅದು ನಮ್ಮ ಕೊಡಗೆರೆ ಏನು ಹೈಸ್ಕೂಲ್ ಮೈದಾನ ಇದೆ, ಆ ಮೈದಾನದಲ್ಲೂ ಕೂಡ ವಿಶೇಷವಾಗಿ ಒಂದು ಅದ್ದೂರಿಯಾಗಿ ಮೆರವಣಿಗೆಯನ್ನು ಮಾಡಿಕೊಂಡು ಹೇಳಿ ತೀರ್ಮಾನ ಮಾಡಿದ್ದೇವೆ. ಈಗಾಗಲೇ 2008ರಿಂದ ನಮ್ಮ ಕೊಡಗೆರೆಯಲ್ಲಿ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಗೆಲ್ತಾ ಬಂದಿದ್ದಾರೆ. ಅಂದರೆ 4 ಬಾರಿಯಲ್ಲಿ 1 ಬಾರಿಯಲ್ಲಿ ಸ್ವಲ್ಪ ತೊಂದರೆ ಆಯಿತು, ಇನ್ನು 3 ಬಾರಿಯಲ್ಲಿ ಆ 1 ಬಾರಿಯಲ್ಲಿ ತೊಂದರೆ ಆದರೂ ಕೂಡ ಅವರು ಕೂಡ ಅಧಿಕಾರದಲ್ಲಿದ್ದರು, MSc ಆಗಿ ಅಧಿಕಾರದಲ್ಲಿದ್ದರು. ಅಂದರೆ ಇಲ್ಲಿ ಬಂದ ಮೇಲೆ ಮೊದಲ ಒಂದು ಅಧಿಕಾರವನ್ನು